ನಮಸ್ಕಾರ ಫ್ರೆಂಡ್ಸ್, ನಾನು ಶೋಭಾ ಮಾತಾಡ್ತಾ ಇರೋದು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಜೆಯಿಂದ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಮನೆಗೆ ನಮ್ಮ ಮನೆಯವ್ರದ್ದು ಬರ್ತಡೇ ಇರೋದ್ರಿಂದ ಎಲ್ಲರೂ ಇವಾಗ ರೆಡಿಯಾಗಿದ್ದೀವಿ. ಬೇರೆ ಯಾರೂ ಬಂದಿಲ್ಲ, ಮನೆಯವ್ರು ಮಾತ್ರನೇ ಇದ್ದೀವಿ. ಸೊ ಮಕ್ಕಳು ನಾವು ಅಷ್ಟೇ. ಸೊ ಇವಾಗ ಯಾವ ರೀತಿ ರೆಡಿಯಾಗಿದ್ದೀವಿ ಎಲ್ಲರೂ ಅಂತ ಒಂದ್ಸರಿ ನೋಡಿ. ನಾವೆಲ್ಲ ಈ ಥರ ರೆಡಿಯಾಗಿದ್ದೀವಿ ಫ್ರೆಂಡ್ಸ್. ಇವಾಗ ಕೇಕ್ ಕಟ್ ಮಾಡಬೇಕು. ನನ್ನ ಮಗಳು ರೆಡಿಯಾಗಿರೋದು, ಕೇಕ್ ರೆಡಿ ಇದೆ ಇವಾಗ. ನಮ್ಮ ಮನೆಯವ್ರದ್ದು ಬರ್ತಡೇ ಇರೋದು. ಸೊ ಕೇಕ್ ಕಟ್ ಮಾಡೋಕ್ಕೆ ಅಂತ ಇವಾಗ ಎಲ್ಲರೂ ರೆಡಿಯಾಗಿದ್ದೀವಿ. ಹ್ಯಾಪಿ ಬರ್ತ್ಡೇ ಜಯಂತ್ ಅಂತ ಹಾಕ್ಸಿದ್ದಾರೆ. ಚೆನ್ನಾಗಿದೆ ಕೇಕು ಫ್ರೆಂಡ್ಸ್. ನಮ್ಮ ಪಾಪು ಮಲ್ಕೊಂಡಿದ್ದಾನೆ, ಇನ್ನು ಕ್ರಿಕೆಟ್ ನೋಡ್ತಾ ಇದ್ದಾರೆ. ಟೈಮ್ ಆಯಿತು. ಇವಾಗ ಕೇಕ್ ಕಟ್ ಮಾಡೋಕ್ಕೆ ಎಲ್ಲ ರೆಡಿಯಾಗಿದ್ದೀವಿ. ಹೊಸ ಮನೆಗೆ ಇದು ಫಸ್ಟ್ನೇ ಬರ್ತಡೇ ಇದು. ಇರು ಅಪ್ಪಾಜಿ ಬರಲಿ. ಇದನ್ನು ಇದು ಮಾಡ್ಬೇಕು ಹೇಳು. ಯಾರು? ನಾನೇ? ನೀವೇ ಕಟ್ ಮಾಡ್ರಪ್ಪ. ಇರಚ್ಚು ಐ ಇರು, ನಾನು ಅಲ್ಲಿ ಇಲ್ಲಿಗೆ ಸ್ವಲ್ಪ ಎತ್ತಬೇಕು. ಸ್ವಲ್ಪ ತಗ್ಗಿಸೋಣ. ನಿಂತ್ಕೊಂಡ್ರೆ ಕಾಣಿಸಲ್ಲ, ನಿಂತ್ಕೊಂಡ್ರೆ ಸ್ವಲ್ಪ ತಗ್ಗಿಸ್ತೀನಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಜಯಂತ್, ಹ್ಯಾಪಿ ಬರ್ಡೇ ಟು ಯು. Happy birthday. Happy birthday, Happy. ಜಿನಿಸು ಕೊಡ್ತಕ್ಕಂತೀನಿ. ಹ್ಯಾಪಿ ಬರ್ತ್ಡೇ ಇವಾಗ ಹೇಳು. ಮ್ಯಾಕ್ ಇಟ್ಕೊಳ್ರಿ ನೀಟಾಗಿ. ಕಲರ್ ಇರೋ ತರಬೇಕು. ಮತ್ತು ನಾನು ಬೆಳಗ್ಗೆಯಿಂದ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಮಾರ್ನಿಂಗ್ ನಾನು ಪುಳಿಯೋಗರೆ ಮಾಡಿದ್ದೆ. ಸೊ ಮಕ್ಕಳಿಗೆಲ್ಲ ಹಾಕೊಟ್ಟು ಸ್ಕೂಲಿಗೆ ಕಳಿಸಿದ್ದೆ. ಅದಾದಮೇಲೆ ಪೂಜೆ ರೆಡಿ ಮಾಡಿದ್ದೀನಿ. ನಾನು ಯಾಕೆ ಮಾಡೋದು ಸೊ ಇವಾಗ ಸಿಂಪಲ್ಲಾಗಿ ಹೊಸ ಮನೆಗೆ ಈ ಥರನ ಪೂಜೆ ಮಾಡಿದ್ದೀನಿ. ದೇವ್ರ ರೂಮು ಚಿಕ್ಕದಾಗೆ ಮಾಡಿಸಿದ್ದಾರೆ ಬಾಕ್ಸಲ್ಲಿ. ಸೊ ರೂಮ್ ಏನು ಮಾಡಿಲ್ಲ, ಅಂದರೆ ಸಿಂಪಲ್ಲಾಗೆ ಮಾಡಿದ್ದಾರೆ. ಚೆನ್ನಾಗಿದೆ. ಆದ್ರೂ ಫೋಟೋಗಳಿಡೋ ಅಂಥ ಜಾಗ. ಮತ್ತು ನಾನು ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತಾಯಿದ್ದೀನಿ. ಸ್ವಲ್ಪ ನುಗ್ಗೆಕಾಯಿ ತಗೊಂಬಂದಿದ್ರು, ತರಕಾರಿ ಎಲ್ಲನ. ಸೊ ಹಾಗಾಗಿ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೀನಿ. ನಾನು ಕ್ಯಾನ್ ತಗೊಂಡಿರೋ ಅಂಥದ್ದು ಡಿಮಾರ್ಟಲ್ಲಿ ನೋಡಿ ಹೇಗಿದೆ ಅಂತ. ಸೊ ಚೆನ್ನಾಗಿತ್ತು ಸ್ಟೀಲ್ದು. ಸೊ ಇನ್ನು ಈರುಳ್ಳಿ ಎಲ್ಲ ಕಟ್ ಮಾಡಿದ್ದೆ. ಸೊ ಕರ್ಬೇವಿನ ಸೊಪ್ಪು ಹಾಗೆ ಸಾಸಿವೆ ಕಾಳೆಲ್ಲ ಹಾಕಿದ್ದೀನಿ. ಆಯಿಲ್ ಹಾಕಿದ್ಮೇಲೆ ಈರುಳ್ಳಿ ಸೇರಿಸಿದ್ದೀನಿ. ಇದಾದಮೇಲೆ ಕಟ್ ಮಾಡಿರೋಂಥ ನುಗ್ಗೆಕಾಯಿ, ಸ್ವಲ್ಪ ಒಂದು ಟೊಮೊಟೊ, ಒಂದು ಆಲೂಗೆಡ್ಡೆನ ಜೊತೆಗೆ ಸೇರಿಸಿದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟಿಗೆ ಅಂತ. ಹಾಗೆ ರುಚಿಗೆ ತಕ್ಕಷ್ಟು ಒಂದು ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಹಾಗೆ ಖಾರದ ಪುಡಿ ಸ್ವಲ್ಪ ಅರ್ಧ ಸ್ಪೂನು, ಹಾಗೆ 3 ಸ್ಪೂನ್ ಧನಿಯಾ ಪೌಡ್ರ್ ಸೇರಿಸ್ಕೊತಾ ಇದ್ದೀನಿ. ಇದಾದಮೇಲೆ ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಟ್ಟು ನಾನು ಸೊ ಇವಾಗ ತೊಗರಿಬೇಳೆನ ಹಾಕ್ತಾಯಿದ್ದೀನಿ. ಅದು ನೆನೆಸಿಟ್ಟಿದ್ದೆ, ಅದನ್ನು ಸೇರಿಸಿದ್ದೀನಿ. ಇದಾದಮೇಲೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ಕುದಿ ಬರಬೇಕು ಅಂತ ಹೇಳಿ ಬಿಡ್ತಾಯಿದ್ದೀನಿ. ಹಾಗೆ ನಾನು ಸೊ ಕಾಯಿನ ಮಿಕ್ಸಿ ಗ್ರೈಂಡಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅದು ಕೊಬ್ಬರಿ ಥರ ಇತ್ತು, ಹಾಗಾಗಿ ತುರಿಯೋದಕ್ಕಾಗಲ್ಲ ಅಂತ ಈ ಥರನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಸಾಂಬಾರು ರೆಡಿಯಾಗಿದೆ. ಮುತ್ಲ ಹಾಕಿ ಸೊ 2 ವಿಸಲ್ ಕೂಗಿಸಿದ್ರೆ ತುಂಬ ಚೆನ್ನಾಗಿ ಸಾಂಬಾರು ರೆಡಿಯಾಗುತ್ತೆ. ಸೊ ಮತ್ತು ನಾನು ಈ ವಿಡಿಯೋ
ಸೊ ಸಾಂಬಾರು ಈ ಥರ ರೆಡಿಯಾಗಿತ್ತು ಚೆನ್ನಾಗಿ ಸಿಂಪಲ್ಲಾಗಿ. ಸೊ ಮತ್ತೆ ನಾವು ಡಿಮಾರ್ಟಿಗೆ ಹೋಗೋ ಮೂಮೆಂಟ್ ಇತ್ತು. ನೆಕ್ಸ್ಟ್ ಡೇ ಈ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಡಿಮಾರ್ಟಿಗೆ ಹೊರಟಿದ್ದೀವಿ ಇವಾಗ. ಸೊ ಏನು ಕೇಳಿಸ್ತಾ ಇಲ್ಲ ಸೌಂಡು. ನಮ್ಮವರು ಇಲ್ಲಿ ಚೆನ್ನಾಗಿದ್ದಾವಪ್ಪ ಕಾಫಿ ಗ್ಲಾಸು. ಒಂದು ಆಗ್ತದೆ ಒಂದು. ಹಾಂ ಪಾಪ ಕೂತ್ಕೊಳ್ಳೋಕೆ ಜಾಗ ಇಲ್ಲ ಕಡೆ. ವಾವ್ ಎಲ್ಲ ತಗೊಂಡಿದ್ದೀವಿ. ಡಿಮಾರ್ಟಿಗೆ ಮಳೆ ಸರಿಯಾಗಿ ಬರ್ತಾಯಿತ್ತು. ಫ್ರೆಂಡ್ಸ್ ಇವಾಗ ಮನೆ ಬಂದಿದ್ದೀವಿ. ಐಟಮ್ಸ್ ಎಲ್ಲ ತಗೊಬಂದಿದ್ದೀವಿ. ನನ್ನ ಮಗಳು ಚಪ್ಪಲಿ ತಗೊಂಬಂದವಳೆ. ಚಪ್ಪಲಿ ಹಾಕ್ಕೊತೀನಿ ಅಂತ ಹಾಕ್ಕೊತಾ ಇದ್ದಾಳೆ. ಸೊ ನೋಡಿ ಸಿಂಪಲ್ಲಾಗಿದೆ ಡೈಲಿ ಯೂಸ್ಗೆ. ಇನ್ನು ಅಲ್ಲೊಂದು ಬ್ಯಾಗ್ ಇಟ್ಟಿದ್ದೀನಿ. ಎಲ್ಲ ಇಟ್ಕೋಬೇಕು, ಎತ್ತಿಟ್ಕೋಬೇಕು ಇವಾಗ ಏನೇನು ತಂದಿದ್ದೀನಿ ಅಂತ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಸ್ವಲ್ಪ ಕೋಲ್ಡ್ ಆಗಿದೆ, ಅದಕ್ಕಾಗಿ ಮಾತಾಡೋಕ್ಕಾಗ್ತಿಲ್ಲ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಏನೇನು ತಗೊಂಡಿದ್ದೀನಿ ಅಂತ. ಅದೆಲ್ಲ ರೆಡಿ ಮಾಡ್ಕೊತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವಾಚ್ ಮಾಡಿದ್ದಕ್ಕೆ.